ಓಕೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ಅರ್ಧ ಗಂಟೆ ಬಿಟ್ಟು ಮಾಡ್ತೀರಾ? ಮೇಡಮ್, ಏನು ಹೀಗಾಗ್ಬಿಟ್ಟು ಅಂಥೇಳಿ ಈ ಸಂದರ್ಭದಲ್ಲಿ ಹೇಗೆ ನೆನೆಸ್ಕೋತೀರಾ ಅಂತ? ಅಯ್ಯೋ, ಹೇಗ್ ನೆನ್ಸ್ಕೊಳ್ಳೋದು? ಬಾಯ್ ಬಡ್ಕೋಬೇಕು ಅಷ್ಟೇನೆ ಪಾಪ. ಹ್ಮ್ ಅವ್ರು ಪಟ್ಟಿರೋ ಕಷ್ಟಕ್ಕೆ, ಆ ದೇವ್ರು ಕೊಟ್ಟಿರೋ ಕಷ್ಟಕ್ಕೆ ಆ ದೇವ್ರಿಗೆ ಬೈಬೇಕು ಅಂತ ಅನ್ಸುತ್ತೆ. ಹ್ಮ್ ಹ್ಮ್ ಸೊ ಒಂದು ಮುಕ್ತಿ ಸಿಕ್ತಲ್ಲ ಅಂತ ಒಂದು ಕಡೆ ಸಂತೋಷ ಆಗ್ತಾ ಇದೆ. ಹ್ಮ್ ಸಾಕಪ್ಪ ಅವ್ರು ಬದುಕಿದ್ದು, ಅವ್ರು ಅನ್ಭವಿಸಿದ್ದು ಅಂತ ಅನ್ನಿಸ್ತಾ ಇದೆ ಇವ್ರೆ. ಹ್ಮ್ ಕೊನೆಯದಾಗಿ ನೀವು ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ ಮಾತಾಡ್ಸ್ಕೊಂಡು ಕೂಡ ಬಂದಿದ್ರಿ. ಏನು ಹೇಳಿದ್ರ ಆ ಸಂದರ್ಭದಲ್ಲಿ ಅಂತ? ಏನು ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ನೀರ್ ಕುಡ್ಸಮ್ಮ ಅಂದ್ರು. ಹಾ ನೀರ್ ಕುಡಿಸ್ದೆ ಹಾ ಅಷ್ಟೇನೆ. ಅವರು ಮತ್ತೆ ಇದಾಗುತ್ತೆ ಉಸಿರಾಟಕ್ಕೆ. ಅವ್ರದ್ದು ಮುಂಚೆನೆ ಅವ್ರಿಗೆ ಆಸ್ಮಾ ಆ ತರ ಇತ್ತು. ಹ್ಮ್ ಅದು ಅದೇ ಒಂದರಿಂದ ಎಲ್ಲ ಉಲ್ಬಣ ಆಗುತ್ತಲ್ಲ ಕೊನೆಗಾಲದಲ್ಲಿ. ಹ್ಮ್ ಆ ತರ ಆಗಿ ಅವರು ಉಸಿರಾಟ ತೊಂದರೆಲೇನೆ ಹೋಗಿದ್ರು. ಹ್ಮ್ ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ ಕೊಡಕ್ ಆಗ್ಲಿಲ್ಲ. ಮತ್ತೆ ಇದಕ್ಕೂನು ಏನು ಅವ್ರಿಗೆ ಫ್ರಾಕ್ಚರ್ ಆಗಿತ್ತು ತೊಡೆ ಹತ್ರ. ಅದಕ್ಕೂ ಟ್ರೀಟ್ಮೆಂಟ್ ಕೊಡಕ್ ಆಗ್ಲಿಲ್ಲ. ಯಾವ್ದಕ್ಕೂ ಟ್ರೀಟ್ಮೆಂಟ್ ಕೊಡಕ್ ಆಗದೆ ಇರುವಂತ ಪರಿಸ್ಥಿತಿ ಅವ್ರಿಗೆ ದೇವ್ರು ಕೊಟ್ಬಿಟ್ಟ ಅವ್ನು. ಯಾಕಂದ್ರೆ ಈ ಕ್ಯಾನ್ಸರ್ ಕೂಡ ತುಂಬಾನೇ ಹರಡ್ಕೊಂಡ್ಬಿಟ್ಟಿತ್ತು. 4th stage ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೇನೆ ತುಂಬಾನೇ ಡೇಂಜರ್ ಸ್ಥಿತಿಲಿ ಇದ್ರು. ಮತ್ತೆ ಅವ್ನ ಮುಟ್ಟಕ್ಕೂ ಆಗ್ತಾ ಇರ್ಲಿಲ್ಲ. ಸುಮ್ನೆ ಹೇಗೋ ಪೇನ್ ಕಿಲ್ಲರ್ ಅದೆಲ್ಲ ಕೊಟ್ಕೊಂಡು ಪಾಪ ಡಾಕ್ಟರ್ಗಳು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಪ್ಪ. ನಿಜವಾಗ್ಲೂ ಕಿದ್ವಾಯಿಲಿರೋ ಸ್ಟಾಫ್ ಆಗಿರ್ಬೋದು ಅಥವಾ ಅಟೆಂಡರ್ಸ್ ಆಗಿರ್ಬೋದು, ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ಅಷ್ಟು ಕ್ಲೀನ್ ಆಗಿ ಇಟ್ಟಿದ್ರು. ಆ ವಾರ್ಡ್ಗಳು ಅಷ್ಟು ICU ವಾರ್ಡ್ ಎಲ್ಲ ಅಷ್ಟು ಕ್ಲೀನ್ ಆಗಿತ್ತು. ಅಂತ ಚೆನ್ನಾಗಿ ಪ್ರತಿಯೊಂದು ನಿಮಿಷಕ್ಕೂ ಬಂದು ನೋಡ್ಕೊಳ್ಳೋದು, ಮಾಡೋದು, ಏನ್ ಮಾಡ್ಬೇಕು, ಏನ್ ಇದ್ ಮಾಡ್ಬೇಕು ಅಂತ ಡೈರೆಕ್ಟ್ರು ಎಲ್ಲರೂ ಅಷ್ಟು ಕೇರ್ ತಗೊಂಡ್ರು ಇವ್ರೆ. ಸುರೇಶ್ ಬಾಬು ಆಗಿರ್ಬೋದು, ಮಹಾಂತೇಶ್ ಆಗಿರ್ಬೋದು, ಮತ್ತೊಬ್ರು ಎಲ್ಲ ಇಷ್ಟು ಜನದ ಹೆಸರು ಹೇಳಿ ನಾನು. ಎಲ್ಲರೂ ಅವ್ರಿಗೆ ಒಂದು ಫ್ರೀ ಟ್ರೀಟ್ಮೆಂಟ್ ಅವ್ರಿಗೆ ಸಿಕ್ಕಿ ಎಲ್ಲಾನು ನಿಜಕ್ಕೂ ಏನ್ ಸಿಕ್ಕೋದ್ರಿಗೆ ಏನ್ ಸುಖ. ಅವ್ರನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಷ್ಟೇ. ಮೇಡಮ್, ಆಗಲೇ ಟೆನ್ನಿಸ್ ಕೃಷ್ಣ ಅವರು ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕಷ್ಟವನ್ನೇ ಉಂಡು ಬೆಳೆದವರು ಕೊನೆವರೆಗೂ ಕೂಡ ಅವ್ರಿಗೆ ಕಷ್ಟ ಇತ್ತು ಅಂಥೇಳಿ. ಹೇಗಿತ್ತು ಅವ್ರ ಬದುಕು, ಸಿನಿ ಬದುಕು ತಿಳಿಸ್ಕೊಡ್ಬೋದಾ ಅಂತ? ಅದೆಲ್ಲ ಹೇಳಕ್ ಆಗಲ್ಲಪ್ಪ. ನಾನು ಅಲ್ಲಿ ಹೋಗ್ಬೇಕೀಗ ನಾನು. ಎಲ್ಲರಿಗೂ ಗೊತ್ತಿರೋದು ಅವ್ರು ಏನ್ ಕಷ್ಟ. ಮಗನ್ ಕಳ್ಕೊಂಡ್ರು, ಒಂದ್ ವಯಸ್ಸಿಗೆ ಬಂದಿರೋ ಮಗನ್ ಬೆಳ್ಕೊಂಡ್ರು, ಪರದಾಡ್ತಾ ಇದ್ರು ಜೀವನಕ್ಕೆ. ಸಿನಿಮಾಗಳು ಸಿಕ್ತೆ, ನಾಟಕಗಳಿಗೆ ಹೋಗಿ ಅಲ್ಲಿ ನಾಟಕಗಳನ್ನ ಮಾಡಿಸಿ ಅಥವಾ ಇವರು ಆಕ್ಟ್ ಮಾಡಿ ಅದರಲ್ಲಿ ಬದುಕನ್ನ ಕಟ್ಕೊತಾ ಇದ್ರು. ಹೇಗೋ ಒಂದ್ ಬದುಕಿದ್ರು ಇವ್ರೆ. ಅವ್ರು ತಿಂತಾ ಇದ್ದಿದ್ದು ಅನ್ನ ಸಾರು, ಅದ್ ಬಿಟ್ರೆ ಬೇರೆ ಏನು ಅವ್ರಿಗೆ ಗೊತ್ತೇ ಇಲ್ಲ. ಅದಷ್ಟೇನೆ. ಹಾಗಿದ್ರು ಕಷ್ಟ ಅವ್ರ ಜೀವನ ಪೂರ್ತಿ ಒಂದು ಕಷ್ಟದ ಇದ್ರಲ್ಲಿ ಅದು ಕಳಿಸ್ಬಿಟ್ಟಿದ್ದಾನೆ ದೇವ್ರು. ಸೊ ಅದನ್ನ ಯಾವ್ಯಾವ ರೀತಿ ಕಷ್ಟಗಳನ್ನ ಕೊಡ್ಬೋದು ಅಂತ ಅವನೊಬ್ಬನಿಗೆ ಗೊತ್ತಿರೋದು, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವಾಗ ಒಂದು ಪಾತ್ರ ಮಾಡಿ ಅದರಿಂದ ದುಡ್ಡು ಬಂತು, ನಾವೆಲ್ಲ ಸಾಕಪ್ಪ ಇಷ್ಟು ಸಾಕು ಜೀವನ ಅಂತ ಅನ್ಕೋತೀವಿ. ಅವ್ರಿಗೆ ಆತರ ಅಲ್ಲ. ಮಾನಸಿಕವಾಗಿ ಕೂಡ ಅವರು ತುಂಬಾ ಕುಗ್ಗೋಗಿದ್ದಾರೆ. ಕಂಪನಿಗಳಲ್ಲಿರ್ಬೋದು, ಅವರ ಚೈಲ್ಡ್ಹುಡ್ ಸಮಯದಲ್ಲಿ ಕಂಪನಿಗಳಲ್ಲಿದ್ದು ಅವರು ಬರೀ ನಗ್ತಾ ಇರೋಂತ ಪಾತ್ರನೇ. ಅದು ಹೇಗ್ ಮಾಡೋಕ್ ಸಾಧ್ಯ ಆಯ್ತು ಅಂತ ಆ ದೇವರಿಗೆ ಗೊತ್ತು. ನಾವು ಅವ್ರನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ವಿ. ಅವ್ರು ನೋಡಿದ್ರೇನೆ ಏನೋ ಒಂಥರ ಒಂದು ದೇವ್ರನ್ನ ಕಂಡ ಹಾಗೆ. ಏನ್ ಹೇಳೋದು ಅವ್ರ ಬಗ್ಗೆ ಬಿಡಿ. 900 ಸಿನಿಮಾ ಮಾಡಿದ್ದಾರೆ. ಏನೆಲ್ಲ ಗಳಿಸ್ಬೋದಾಗಿತ್ತಲ್ವಾ? ಹೌದು, ನಿಜಕ್ಕೂ ಕೂಡ ಅವರ ಅಗಲಿಕೆ ಕನ್ನಡ ಸಿನಿರಂಗಕ್ಕೇನೆ ತುಂಬಲಾರದ ನಷ್ಟ. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.